ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಡ್ರೈ ಚೆನ್ನ ಮಾಡ್ತೀನಿ ನೋಡಿ. ಇದು ಕಾಬುಲಿ ಚೆನ್ನ, ನೆನೆಸಿರೋ ಅಂಥ ಕಾಬುಲಿ ಚೆನ್ನ. ಇದು 4ರಿಂದ 5 ಸೀಟಿ, ಒಂದು 5 ಸೀಟಿ, 4ರಿಂದ 5 ಸೀಟಿಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಅಲ್ಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ, ಮಸಾಲ ನೋಡಿ, ಆಮ್ಚೂರು, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಉಪ್ಪು ಎಲ್ಲ ಅರ್ಧ ಸ್ಪೂನು, 1/4 ಸ್ಪೂನ್ ಇದೆ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮಾಟೊ, 2ರಿಂದ 3 ಟೊಮಾಟೊ ಮಸಾಲ ಹಾಕ್ಕೊಳ್ಳೋಣ ಮೇಲೆ. ಇವಾಗ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ತೆಗಿಯೋಣ. ಶುಂಠಿ ಸ್ವಲ್ಪ, ಒಂದು 1/4 ಸ್ಪೂನಷ್ಟು ಚೆನ್ನ ಮಸಾಲ, ಇಷ್ಟು ಸಾಕು. ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೀಟಾಗಿ. ಇವಾಗ ಕಡಲೆಕಾಳು ಬೆಂದಿದೆ. ಚೆನ್ನಾಗಿ ಬಂದಿದೆ. ಎಷ್ಟು ನೀಟಾಗಿದೆ ಮಸಾಲ. ಇವಾಗ ನಾನು ಕಡಲೆಕಾಳು ಹಾಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು, ಭಾಳ ನೀರು ಹಾಕ್ಕೋಬಾರ್ದು. ಕಡಲೆಕಾಳಿಗೆ ಚೆಂದ ನೀರು ಬತ್ತವರೆಗೂ ಚೆಂದಾಗಿ ಉರಿಬೇಕು. ಇದನ್ನು ಉಪ್ಪು ನೋಡ್ಕೊಳ್ಳಿ, ಉಪ್ಪು ನೋಡ್ಕೊಂಡು ಉರಿಬೇಕು. ನೋಡಿಲ್ಲ, ಸೂಪರಾಗಿ ಬಂತು ಡ್ರೈ ಚೆನ್ನ. ಅದ್ರ ಜೊತೆ ಚಪಾತಿ ತಿನ್ಬೋದು ನಾವು. ಸೂಪರಾಗಿರುತ್ತೆ. ರೆಡಿಯಾಗಿದೆ. ಇದು ಸರ್ವ್ ಮಾಡ್ಬೋದು ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ರೊಟ್ಟಿ ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮಾಡಿರೋ ವಿಡಿಯೋ ಅಂತ ಬರ್ತಾವೆ ನಿಮಗೆ. ಸಪೋರ್ಟ್ ಮಾಡಿ. ನೀವು ವಿಡಿಯೋ ನೋಡಿದ್ಕೊಂತ ದೊಡ್ಡ ಥ್ಯಾಂಕ್ಸ್. ಸಪೋರ್ಟ್ ಮಾಡ್ತಾಯಿದ್ದೀರಿ, ಇನ್ನೂ ಸಪೋರ್ಟ್ ಮಾಡಿ. ನನ್ನ ಕೈ ಬಿಡಬೇಡಿ ಪ್ಲೀಸ್. ಸಪೋರ್ಟ್